9 ತಿಂಗಳು ಕಷ್ಟಪಟ್ಟು ಹೆತ್ತು ಹೊತ್ತು ಸಾಕಿದಂತಹ ಮಗ ಏಕಾಏಕಿ ದೂರವಾದಾಗ ಒಂದಿನ ಅಲ್ಲ ಎರಡು ದಿನ ಅಲ್ಲ ಬರೋಬ್ಬರಿ 26 ವರ್ಷಗಳ ಕಾಲ ದೂರ ಆಗಿದ್ದಾನೆ ಮಗ ಅಂತ ಹೇಳಿದ್ರೆ ಆ ತಾಯಿಗೆ ಅದೆಷ್ಟು ಸಂಕಟ ಆಗಿರಬೇಡ. ಅದೇ ರೀತಿಯಲ್ಲಿ ಅದೇ ಬರೋಬ್ಬರಿ 26 ವರ್ಷಗಳ ನಂತರ ಮನೆಗೆ ಮಗ ಬಂದಾಗ ಆದ ಖುಷಿಗೆ ಪಾರವೇ ಇರಲಿಲ್ಲ. ಇಂತಹ ಒಂದು ದೃಶ್ಯ ಅಥವಾ ಭಾವನಾತ್ಮಕ ದೃಶ್ಯ ಕಂಡು ಬಂದಿದ್ದು ಧರ್ಮಸ್ಥಳದ ಅಶೋಕ್ ನಗರ ಎಂಬ ಪ್ರದೇಶದಲ್ಲಿ ಅಕ್ಕು ಎಂಬಂತಹ ಓರ್ವ ತಾಯಿ ಇರ್ತಾಳೆ. ಆ ತಾಯಿಗೆ ಸತೀಶ ಎನ್ನುವಂತಹ ಮಗ ಹುಟ್ಟಿರ್ತಾನೆ. ಅವನು 12 ವರ್ಷಗಳ ಕಾಲ ತನ್ನ ತಾಯಿ ತನ್ನ ಊರಿನಲ್ಲಿ ಇದ್ದು ಒಂದಿನ ಏಕಾಏಕಿ ಸರ್ಕಸ್ ಕಂಪನಿಯವರ ಜೊತೆಗೆ ಎಸ್ಕೇಪ್ ಆಗಿ ಬಿಡ್ತಾನೆ. ಸರ್ಕಸ್ನ ವ್ಯಾಮೋಹ ಅಥವಾ ಸರ್ಕಸ್ ಕಂಪನಿಯವರು ಆತನನ್ನ ಕಿಡ್ನಾಪ್ ಮಾಡಿದ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರ ಜೊತೆಗೆ ಅದಕ್ಕೆ ಮೋಹ ಒಳಗಾಗಿಯೋ ಏನೋ ಅವರ ಜೊತೆಗೆ ಹೋಗಿದ್ದಾನೆ ಅನ್ನುವಂತಹ ಮಾಹಿತಿ ಆಗ ಸಿಕ್ಕಿತ್ತು. ಅಂದ್ರೆ ಕಳೆದ 26 ವರ್ಷಗಳ ಹಿಂದೆ ಆತ 12 ವರ್ಷದ ಬಾಲಕನಾಗಿದ್ದ. ಆ ವಯಸ್ಸಲ್ಲಿ ಅಷ್ಟೊಂದು ನೆನಪುಗಳು ಕೂಡ ಇರೋದಿಲ್ಲ. ಹೀಗೆ ಹೋದಂತಹ ಸತೀಶ ಮಹಾರಾಷ್ಟ್ರದಲ್ಲಿ ಹೋಗಿ ಬೇರೆ ಬೇರೆ ಹೆಸರನ್ನ ಬದಲಾಯಿಸಿಕೊಂಡು ಬೇರೆ ಬೇರೆ ಭಾಷೆಗಳನ್ನ ಕಲಿತು ಒಟ್ಟಿನಲ್ಲಿ ತನ್ನ ಊರನ್ನೇ ಮರೆತು ಬಿಟ್ಟಿದ್ದ. ತನ್ನ ಊರು ಯಾವ ಕಡೆ ಇದೆ ಏನು ಇದೆ ಅನ್ನುವಂಥ ಪರಿಚಯ ಕೂಡ ಆತನಿಗೆ ಇರಲಿಲ್ಲ. ಬಿಡಿ, ಇವತ್ತಿನ ಕಾಲದಲ್ಲಿ ಮೊಬೈಲ್ಗಳು ಬಂದಿದೆ, ಸಾರಿಗೆ ಸಂಪರ್ಕಗಳು ಹೆಚ್ಚಾಗಿದೆ, ಆದ್ರೂ ಕೂಡ ಅವನಿಗೆ ಏನೋ ಗೊತ್ತಿಲ್ಲ, ಊರಿನ ವ್ಯಾಮೋಹ ಕಳೆದು ಹೋಗಿ ಬಿಟ್ಟಿತ್ತು. ಆದ್ರೆ ಇತ್ತೀಚೆಗೆ ಧರ್ಮಸ್ಥಳಕ್ಕೆ ಯಾವುದೋ ಕೆಲಸಕ್ಕೋ ಅಥವಾ ಧರ್ಮಸ್ಥಳಕ್ಕೆ ದರ್ಶನಕ್ಕೋ ಬಂದಾಗ ಇದೇ ನನ್ನ ಊರಲ್ವಾ, ಇಲ್ಲೇ ನಾನು ಓಡಾಡಿದ್ದಲ್ವಾ ಅಂತ ಹೇಳಿ ಆತನಿಗೆ ನೆನಪುಗಳು ಮತ್ತೆ ಮರುಕಳಿಸಿದೆ. ಆಗ ಮರುಕಳಿಸಿದಾಗ ಅಲ್ಲೇ ಸ್ಥಳೀಯರ ಸಹಾಯದಿಂದಾಗಿ ತನ್ನ ಮನೆಯ ಅಡ್ರೆಸ್ ಅನ್ನು ಹುಡುಕಿದಾನೆ. ಆ ಕುಟುಂಬಸ್ಥರ ಪರಿಚಯವನ್ನು ಮಾಡಿಕೊಂಡು ಅವರ ಮನೆಗೆ ತೆರಳಿದ್ದಾನೆ. ಆಗ ಕಂಡು ಬಂದಂತಹ ತಾಯಿ ಮಗನ ಆಲಿಂಗನ, ತಾಯಿ ಮಗನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಮಗನ ಕಂಡತಿ ಬರೋಬ್ಬರಿ 26 ವರ್ಷಗಳ ಬಳಿಕ ಮಗನ ಕಂಡಂತಹ ಆ ತಾಯಿ ಮಗನನ್ನ ಬಿಗಿದಪ್ಪಿ ಮುತ್ತು ನೀಡುವುದರ ಮೂಲಕ ಆ ತಾಯಿಯ ಮಾತೃಹೃದಯವನ್ನ ಆಕೆ ವ್ಯಕ್ತಪಡಿಸಿದ್ದಾಳೆ. ಒಟ್ಟಿನಲ್ಲಿ ಮುಂದೆ ಆ ಸತೀಶ್ ಇಲ್ಲೇ ಇರ್ತಾರೋ ಅಥವಾ ಕೆಲಸದ ನಿಮಿತ್ತವಾಗಿ ಬೇರೆ ಕಡೆ ಎಲ್ಲ ಸೆಟ್ಲ್ ಆಗಿದ್ರೆ ಅಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ತಾಯಿ ಮಗ ಮತ್ತೆ ಈ ರೀತಿಯಾಗಿ ಸೇರಿದ್ದು ಮಾತ್ರ ಒಂದು ರೀತಿಯಲ್ಲಿ ಭಾವನಾತ್ಮಕ ಕ್ಷಣಕ್ಕೆ ಸಾಕ್ಷಿ ಆಯಿತು. ಮಕ್ಕಳ ಭವಿಷ್ಯದ ಏಳಿಗೆಗೆ ದಿ ಬೆಸ್ಟ್ ಸ್ಕೂಲ್ ಅಂದ್ರೆ ಅದು ಪದ್ಮಾವತಿ ಶಿಕ್ಷಣ ಸಂಸ್ಥೆ. ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ಹಾಗೂ ಸೈನ್ಸ್ ಅಂಡ್ ಕಾಮರ್ಸ್ PU ಮತ್ತು ಕಾಮರ್ಸ್ ಡಿಗ್ರಿ ಕಾಲೇಜ್ ಮಕ್ಕಳ ಬಾಳಿಗೆ ವರದಾನ. ಹಜಾರೆ ಸಮೂಹ ಸಂಸ್ಥೆಯ ಈ ವಿಶಾಲವಾದ ಕ್ಯಾಂಪಸ್, ಹೈಟೆಕ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಸೈನ್ಸ್ ಹಾಗೂ ಕಂಪ್ಯೂಟರ್ ಲ್ಯಾಬ್ಗಳು, ಸುಸಜ್ಜಿತ ಹಾಸ್ಟೆಲ್, ಸ್ಪೋರ್ಟ್ಸ್ ಗ್ರೌಂಡ್, ಸ್ಕೂಲ್ ಬಸ್ ಸೌಲಭ್ಯ, KCET, ನೀಟ್, JEE, CA ಪರೀಕ್ಷೆಗಳಿಗೆ ತರಬೇತಿ, ಕ್ರೀಡೆ, ಸಾಂಸ್ಕೃತಿಕ ವಿಷಯಗಳಿಗೆ ಒತ್ತು ನೀಡಲಾಗುತ್ತೆ. ನರ್ಸರಿಯಿಂದ ಡಿಗ್ರಿ ತನಕ ಒಂದೇ ಸೂರಿನಡಿ ಶಿಕ್ಷಣ ಪಡೆಯುವ ಸದಾವಕಾಶ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯೇ ನಮ್ಮ ಆದ್ಯತೆ. ಹಿಂದೆ ಭೇಟಿ ನೀಡಿ. ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್, ಹೊಸೂರ್, ರಬಕವಿ ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.